declare and promise that I will use my knowledge for the well-being of my country. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಿ ಗೋಲ್ಡನ್ ಗ್ಲಿಮ್ಸ್ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಹಾರೈಕೆ ಹೆಸರಿನಲ್ಲಿ ಪದವಿ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಜನತೆ ಯಾವುದೇ ಕೆಟ್ಟ ಚಟಕ್ಕೆ ಒಳಗಾಗಬಾರದು. ಯುವಜನತೆ ಹೆಚ್ಚಾಗಿ ಮಾದಕ ದ್ರವ್ಯಗಳ ಸೇವನೆ ಮಾಡಿ ಎಷ್ಟೊಂದು ಯುವಜನತೆ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಎಲ್ಲರೂ ಒಳ್ಳೆಯ ದಾರಿಯಲ್ಲಿ ನಡೆದು ಉನ್ನತ ಮಟ್ಟಕ್ಕೆ ಬೆಳೆದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎಂದು ಹೇಳಿದರು. ಯಾಕೆ ಹೇಳ್ತಾ ಇದ್ದೀನಿ ಏನಿಲ್ಲ, ನೋಡಿ ಮೂವಿಯಲ್ಲಿ ಸ್ಮೋಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದಾರೆ, ಹೆಣ್ಣೆ ಸೇವನೆ ಮಾಡ್ತಾ ಇದಾರೆ, ಮೇಲ್ಗಡೆ ಒಂದು ಲೈನ್ ಬರುತ್ತೆ ಸಣ್ಣದು, ಇಟ್ ಇಸ್ ಇಂಜೂರಿಯಸ್ ಟು ಯುವರ್ ಹೆಲ್ತ್. ಆಮೇಲೆ ಈಗ ಗವರ್ಮೆಂಟ್ ಪಾಲಿಸೀಸ್ ಹೇಗೆ ತರ ಆಗಿದೆ, ಸಿಗರೇಟ್ ಪ್ಯಾಕೆಟ್ ಇದೆ, ತಂಬಾಕುದು ಪ್ಯಾಕೆಟ್ ಇದೆ, ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ. 90% ಅದು ಕ್ಯಾನ್ಸರ್ದು ಫೋಟೋ ಹಾಕ್ಬೇಕು ಸಿಗರೇಟ್ ಪ್ಯಾಕೆಟ್ ಅಲ್ಲಿ ಅಲ್ವಾ. ಆಮೇಲೆ ಕೂಡ ಪ್ರತಿ ವರ್ಷ ಅವ್ರದ್ದು ಆ ಕಂಪನಿದು ಪ್ರಾಫಿಟ್, ಸಿಗರೇಟ್ ಕಂಪನಿದು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ. ಪ್ರತಿ ವರ್ಷ ಅವ್ರದ್ದು ಸೇಲ್ ಡಬಲ್ ಆಗ್ತಾ ಇದೆ. ನಮ್ಮೆಲ್ಲಾರ್ದು ಜವಾಬ್ದಾರಿ ಇದೆ. ಒಂದು ಏನಿದೆ, ಓನ್ಲಿ ಸಿಗರೇಟ್ ಇಲ್ಲ, ತಂಬಾಕು ಅಂದ್ರೆ ಡೈರೆಕ್ಟ್ ತಂಬಾಕುದು ಕೂಡ ಸೇವನೆ ಮಾಡ್ತಾರೆ, ಗುಟ್ಕಾ ಯೂಸ್ ಮಾಡ್ತಾರೆ. ಊರ್ಗಡೆ ನಾವು ನೋಡ್ತಾ ಇದೀವಿ, ಡೈರೆಕ್ಟ್ ತಂಬಾಕುದು ಒಂದು ಪೌಡರ್ ಮಾಡಿ ಯೂಸ್ ಮಾಡ್ತಾರೆ, ಮಿಕ್ಸ್ ಮಾಡ್ಕೊಂಡು ಗುಟ್ಕಾ ಜೊತೆಗೆ. ಓನ್ಲಿ ಯಂಗ್ಸ್ಟರ್ದು ಇಶ್ಯೂ ಇಲ್ಲ, ಸುಮಾರು ಊರಲ್ಲಿ ನಾವು ನೋಡಿದೀವಿ. ನೋಡಿ ಮೂವೀಸ್ ಏನ್ ಅದೇ ನಾನು ಹೇಳಿದ್ದೀನಿ, ಒಂದು ಮೂವೀಸ್ ಅಲ್ಲಿ ನೀವು ನೋಡಿದಿರ ಪುಷ್ಪ ಏನೇನ್ ಮಾಡ್ತಾ ಇದಾರ, ಯಾರು ಸೂಪರ್ ಹೀರೋ ತರ ಈ KGF ಅಲ್ಲಿ ಏನು 20th ಫ್ಲೋರ್ ಇಂದ ಜಂಪ್ ಮಾಡ್ತಾರ, ಇದು ಮಿಷನ್ ಇಂಪಾಸಿಬಲ್ ಅಲ್ಲಿ ಹೆಲಿಕಾಪ್ಟರ್ ಮೇಲೆ ಕೂತ್ಕೊಂಡು, ಏರೋಪ್ಲೇನ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದಾರೆ. ಇದು ರಿಯಲ್ ಲೈಫ್ ಅಲ್ಲಿ ಆಗುತ್ತೆ? ಆಗಲ್ಲ. ಸೊ ಇದು ಮಾಡಲ್ಲ, ನೀವು 20th ಫ್ಲೋರ್ ಇಂದ ಜಂಪ್ ಮಾಡಲ್ಲ, ಹೆಲಿಕಾಪ್ಟರ್ ಮೇಲೆ ಕೂತ್ಕೊಳ್ಳಿಲ್ಲ, ಅದು ಸಿಗರೇಟ್ ಯಾಕೆ ಯೂಸ್ ಮಾಡ್ತಾ ಇದಾರೆ ಎಲ್ಲೋ. ಸೊ ಅದೇ ತರ ಇದೆ, ಮೂವೀಸ್ ಅಲ್ಲಿ ಏನೇನ್ ತೋರಿಸ್ತಾ ಇದ್ದಾರೆ, ಸ್ವಲ್ಪ ಬುದ್ಧಿ ಯೂಸ್ ಮಾಡಬೇಕು, ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಸೊ ಇದು ಒಂದು ತಂಬಾಕುದು ಆಗಿದೆ. ಆಮೇಲೆ ಈಗ ತುಂಬಾ ಖುಷಿ ಆಗುತ್ತೆ, ಯಾಕೆಂದ್ರೆ ನಮ್ಮ ಕಾಲೇಜಲ್ಲಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತಿಮ ಬಿಕಾಂ ಪದವಿಯಲ್ಲಿ ಈಗ ಮುಗಿಸಿದ್ದಾರೆ. ಅವರು ಅತ್ಯುನ್ನತ ಶ್ರೇಣಿಗಳನ್ನು ಹೊಂದಿದ್ದಾರೆ. ಅಂಥ ಮಕ್ಕಳನ್ನು ಸಂತೋಷವಾಗಿ ಗೌರವಪೂರ್ವಕವಾಗಿ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಒಂದು ಸಂಸ್ಥೆ ಮತ್ತು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರಾಗಿ ನಮ್ಮ ಜವಾಬ್ದಾರಿ ಕೂಡ. ಮತ್ತು ಅದರ ಜೊತೆಗೆ ಸಂತೋಷ ಆಗುತ್ತೆ, ಯಾಕಂದರೆ ನಮ್ಮ ಮಕ್ಕಳೆಲ್ಲ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ಒಳ್ಳೊಳ್ಳೆ ಪೊಸಿಷನ್ಸ್ನ ಸೊಸೈಟಿಯಲ್ಲಿ ಸರ್ವಿಸ್ ಮಾಡುವಂಥ ಪೊಸಿಷನ್ಸ್ನ ಅಕ್ವೈರ್ ಮಾಡ್ಕೋಬೇಕು ಅಂದರೆ ಇಲ್ಲಿಂದ ಅವ್ರನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಆಗ ಕಳಿಸ್ಕೊಡ್ಬೇಕು ಅಂದಾಗ ಅವ್ರನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗುತ್ತೆ. 5 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ. ಕೆಲವು ವಿದ್ಯಾರ್ಥಿಗಳು 3 ವರ್ಷದ ಬಿಕಾಂ ಪದವಿಯನ್ನು ಮಾಡಿದ್ದಾರೆ. ಅವ್ರನ್ನೆಲ್ಲ ಸಂತೋಷವಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅಣಿ ಮಾಡ್ತಕ್ಕಂಥ ಕಾರ್ಯ ಇದು ಕೊನೆ ಅಲ್ಲ. ಇದು ಪ್ರಶಸ್ತಿ ಪ್ರದಾನ ಮಾಡ್ತಿರ್ತಕ್ಕಂಥದ್ದು, ಪದವಿಯನ್ನು ಪ್ರದಾನ ಮಾಡ್ತಿರ್ತಕ್ಕಂಥ ಇದು ಕೊನೆ ಆಗಬಾರ್ದು. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಪದವಿಗಳನ್ನು ಪಡಿಬೇಕು ಅನ್ನೋದು ನಮ್ಮ ಆಸೆ. ಸೊ ನಮ್ಮ ಹಂತದಲ್ಲಿ ಈ ಒಂದು ಪದವಿ ಪ್ರದಾನ ಸಮಾರಂಭವನ್ನು ಇವತ್ತು ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ಎಲ್ಲ ಅಂತಿಮ ಬಿಕಾಂ ವಿದ್ಯಾರ್ಥಿಗಳಿಗೆ 75 ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಪದವಿಯನ್ನು ಪ್ರದಾನ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡ್ತಾ ಇದ್ದೀವಿ ನಾವು. ಇಷ್ಟಕ್ಕೆ ಮುಗಿಯಲ್ಲ, ಇನ್ನು ಪರೀಕ್ಷೆಗಳಿದೆ, ಮತ್ತು ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, MBA ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಇಲ್ಲ MCOM ಯಾವ ಥರ ತಯಾರಿ ಆಗಬೇಕಾಗುತ್ತೆ, ಇಲ್ಲ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ತಯಾರಾಗಬೇಕಾಗುತ್ತೆ ಅನ್ನೋದಕ್ಕೆ ನಾವು ಗೈಡ್ಲೈನ್ಸ್ ಕೊಟ್ಟು ಅವರನ್ನು ಮುಂದಿನ ಒಂದು ಜೀವನಕ್ಕೆ ಅಡಿಪಾಯ ಆಗೋದಕ್ಕೆ ಈ ಕಾರ್ಯಕ್ರಮ ನಿಜವಾಗಲೂ ಒಂದು ಅಡಿಪಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನು ಈ ವೇಳೆ ಮುಖ್ಯ ಅತಿಥಿಗಳು ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ವಿದ್ಯಾರ್ಥಿಗಳು ಕೂಡ ಪದವಿ ಪ್ರದಾನ ಸ್ವೀಕಾರ ಮಾಡಿದರು. 3 ವರ್ಷ ಕಳೆದ ಕಾಲೇಜಿನ ಅನುಭವಗಳನ್ನು ಹಂಚಿಕೊಂಡು ಕಣ್ಣೀರಾಕಿದ್ರು. ಅದಕ್ಕೆ ಬಿಕಾಮ್ಗೆ ಯಾವ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ನ ನಮ್ಮ ರಿಲೇಟಿವ್ಸ್ ರೆಕಮೆಂಡ್ ಮಾಡಿದ್ರು. CMK ಸರ್ ನಮ್ಮೂರಾಗಿರೋದ್ರಿಂದ ನಾವು ಬಂದು ಇಲ್ಲಿಗೆ ಜಾಯ್ನ್ ಆದೆ. ಇದು PU ಸೈನ್ಸ್ ಇರೋದಕ್ಕೆ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ನನಗೆ ಫಸ್ಟ್ ಸೆಮ್ಮಿಂದ 5th ಸೆಮ್ವರೆಗೂ ಡಿಸ್ಟಿಂಕ್ಷನಲ್ಲೇ ರಿಸಲ್ಟ್ ಬಂದಿದೆ. ನಾನು ನೆಕ್ಸ್ಟು CA ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು CMK ಸರು ಮತ್ತು ಎಲ್ಲ ಫ್ಯಾಕಲ್ಟಿನೂ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ
ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜ್ ಇದಿದೆ ಅಲ್ವಾ, ಮಾರಲ್ಲೇ ಏಮ್ಸ್ ಆಫ್ ನಾಲೆಜ್ ಆ್ಯಂಡ್ ವ್ಯಾಲ್ಯೂಸ್ ಅಂತ. ಈ ಕಾಲೇಜಿಗೆ ಬಂದರೆ ನಾಲೆಜು ವ್ಯಾಲ್ಯೂಸು ಎಲ್ಲ ಕಲಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಎಜುಕೇಷನ್ನು ತುಂಬ ಚೆನ್ನಾಗಿದೆ ಮತ್ತು ಟೀಚರ್ಸು ಫುಲ್ ಸಪೋರ್ಟಿವ್ ಆಗಿರ್ತಾರೆ. CMK ಸರು ಸಪೋರ್ಟಿವ್ ಆಗಿರ್ತಾರೆ. ಯಾರೇ ಆಗಲಿ ಕಾಮರ್ಸ್ಗೆ ಜಾಯ್ನ್ ಆಗಬೇಕಂದ್ರೆ ನಾನು ನಮ್ಮ ಕಾಲೇಜ್ನೇ ರೆಕಮೆಂಡ್ ಮಾಡ್ತೀನಿ. ಕಾವ್ಯಶ್ರೀ, ನಾನು ಆವತಿಯಿಂದ ಬರ್ತಿರೋದು. ಸೊ ಫಸ್ಟು ನಾನು ಅನಂತ ವಿದ್ಯಾನಿಕೇತನ ಅಂತ ಕಾಲೇಜಲ್ಲಿ PUನ ಮಾಡಿದ್ದು. PUನ ಮಾಡಿದ್ದಾದಮೇಲೆ ನನಗೆ ಈ ಕಾಲೇಜ್ ಇಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾರೊಬ್ಬರು ಸಜೆಸ್ಟ್ ಮಾಡಿ ನೋಡಿದ್ದಾದಮೇಲೆ ನನಗೆ ಈ ಕಾಲೇಜ್ ತುಂಬ ಇಷ್ಟ ಆಯಿತು. ಸೇರ್ಕೋಬೇಕು, ಚೆನ್ನಾಗಿ ಓದಬೇಕು ಅಂತ ಇತ್ತು. ಸೊ ಎಲ್ಲರೂ ಸಹ, ಎಲ್ಲ ಟೀಚರ್ಸು ಸಹ ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು. ಓದೋದ್ರಲ್ಲಾಗಲಿ ಅಕಾಡೆಮಿಕ್ ಇಯರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅದಕ್ಕೆ ನಾನು ಜಾಸ್ತಿ ಪರ್ಸೆಂಟೇಜನ್ನು ಪಡ್ಕೊಂಡೆ. ಒಂದು ಒಳ್ಳೆ ಪೊಸಿಷನಲ್ಲಿ ಕೂಡ ಇದ್ದೀನಿ. ಸೊ ಮುಂದೂ ಕೂಡ ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು ಅಂತ ನಾನು ಕೋರ್ಕೊಳ್ತಿದ್ದೀನಿ. ಸೊ ಅದಕ್ಕೆ ಇರಬೇಕು ಅಂತ ನಮ್ಮ ಟೀಚರ್ಸು ಕೂಡ ಜಾಸ್ತಿನೇ ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. CMK ಸರ್ ಸಹ ತುಂಬ ಥ್ಯಾಂಕ್ಸ್. ಯಾಕಂದರೆ ಅವರು ಮಾಡಿರೋ ಪಾಠಗಳಲ್ಲಿ ನಮ್ಗೆ ಅರ್ಥ ಆಗಿ ನಾವು ಬರೆದು ನಾವು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಅವರು ಕೂಡ ಸ್ವಲ್ಪ ಒಂದು ಭಾಗ ಆಗಿದ್ದಾರೆ. ಸೊ ಥ್ಯಾಂಕ್ ಯು CMK ಸರ್, ಥ್ಯಾಂಕ್ ಯು ಆಲ್ ದ ಟೀಚರ್ಸ್. ದಿ ಗೋಲ್ಡನ್ ಗ್ಲಿಮ್ಸ್ ಕಾಲೇಜಿನ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾರ್ಥಿನಿಯರು ಸೊಗಸಾದ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.